ನಮಸ್ಕಾರ ವೀಕ್ಷಕರೇ. ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಧನುಸ್ಸು ರಾಶಿಯವ್ರದ್ದು ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಧನುಸ್ಸು ರಾಶಿಯವ್ರದ್ದು ಈ ತಿಂಗಳಲ್ಲಿ ಹಣಕಾಸು, ಕೆಲಸ ಕಾರ್ಯ, ಬಿಸ್ನೆಸ್ಸು, ಆಯಿತಾ, ಒಂದು ಫ್ಯಾಮಿಲಿ ವಿಚಾರ, ಕುಟುಂಬ ವಿಚಾರ, ಪ್ರೀತಿ ಪ್ರೇಮ ವಿಚಾರ, ಆರೋಗ್ಯ ವಿಚಾರ, ಎಜುಕೇಷನ್ ವಿಚಾರ ಯಾವ ರೀತಿ ಇರುತ್ತಪ್ಪ ಈ ಆಗಸ್ಟ್ ತಿಂಗಳಂತೂ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಉದ್ಯೋಗ ವಿಚಾರದಲ್ಲಿ ನೋಡೋದಾದರೆ ತಾವೇನು ಕಷ್ಟಪಟ್ಟು ಕೆಲಸ ಮಾಡ್ತಿರಲ್ಲ ಆ ಕಷ್ಟಕ್ಕೆ ಫಲ ಸಿಗುವಂಥದ್ದಿದೆ, ಆಯಿತಾ. ಯಾಕೆಂತಂದರೆ ಕೂತಿದ್ದ ಜಾಗದಲ್ಲಿ ಯಾವುದು ಕೂಡ ಆಗೋದಿಲ್ಲ. ತಮ್ಮ ಪ್ರಯತ್ನ ಪಟ್ಟರು ಕೂಡ ಒಬ್ಬರಿಗೆ ಲಾಭ ಸಿಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ತಮಗೆ ಎಷ್ಟು ಪ್ರಯತ್ನ ಪಡ್ತೀರಾ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಹಾಗೂ ಒಂದು ವ್ಯಾಪಾರ ವಿಚಾರಕ್ಕೆ ನೋಡೋದಾದರೆ ಎರಡನೇದಾಗಿ ವ್ಯಾಪಾರದಲ್ಲಿ ಉದ್ಯಮಿಗಳಾಗಿರ್ಬೋದು, ಆಯಿತಾ, ಒಂದು ಪಾರ್ಟ್ನರ್ಶಿಪ್ ಮಾಡ್ತಾ ಇರ್ತೀರಾ, ಆಯಿತಾ, ಯಾರ ಜೊತೆ ಒಂದು ಹಣ ಕೊಡೋದಿರುತ್ತೆ. ಅವ್ರು ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ತುಂಬ ನಡವಳಿಕೆಯಿಂದ, ಸಹನೆಯಿಂದ, ಶಾಂತಿಯಿಂದ ಮಾತಾಡಿ. ಕೋಪದಿಂದ ಮಾತಾಡೋಕೆ ಹೋಗ್ಬೇಡಿ, ಅಹಂಕಾರದಿಂದ ಮಾತಾಡೋಕೆ ಹೋಗ್ಬೇಡಿ. ಅಹಂಕಾರದಿಂದ ಮಾತಾಡೋದ್ರಿಂದ ವ್ಯಾಪಾರದಲ್ಲಿ ನಷ್ಟ ಕೂಡ ಆಗ್ಬೋದು, ಮತ್ತು ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಕೂಡ ನಷ್ಟ ಆಗ್ಬೋದು. ತುಂಬ ಸಂಯಮದಿಂದ, ತಾಳ್ಮೆಯಿಂದ ಮಾತಾಡಿ, ಅದರಲ್ಲೂ ಕೂಡ ಜಯ ಸಿಗುತ್ತೆ ತಮಗೆ. ಸಹನೆ ತುಂಬಾ ಮುಖ್ಯ. ಹಾಗೂ ಕೆಲಸ ಕಾರ್ಯಗಳಲ್ಲಿ, ಆಯಿತಾ, ಉದ್ಯೋಗದಲ್ಲಿ ಒಂದೊಂದ್ಸಲ ಬರ್ತೀನಿ ನೋಡಿ ನಾನು. ಉದ್ಯೋಗ ವಿಚಾರದಲ್ಲಿ ಆದರೆ ಕಚೇರಿಯಲ್ಲಿ ಸಹೋದ್ಯೋಗಿಗಳು ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಬೇಕು. ಅವರನ್ನು ಕೂಡ ಎದುರಾಕೊಳ್ಳೋಕೆ ಹೋಗ್ಬೇಡಿ. ಅವ್ರು ಏನೇ ಹೇಳಿದ್ರು ಕೂಡ ಅರ್ಥ ಆಯ್ತಾ, ಸ್ವಲ್ಪ ಸಮಾಧಾನ, ಶಾಂತಿಯಿಂದ ಇರಬೇಕು. ಅವ್ರ ಕೋಪದಿಂದ ಬಂದರೂ ಕೂಡ ಅಥವಾ ಪ್ರೀತಿಯಿಂದ ಮಾತಾಡಿಸೋದ್ರಿಂದ ಅವರು ಕೂಡ ಕರಗಿ ಹೋಗಿ ತಮ್ಮದು ಉದ್ಯೋಗ ಕಚೇರಿಯಲ್ಲಿ ಕೂಡ ಈ ತಿಂಗಳು ತುಂಬಾನೇ ಲಾಭದಾಯಕ ಬರುವಂಥ ಚಾನ್ಸಸ್ ತಮಗೆ ಇದೆ. ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ಈ ತಿಂಗಳು ಹಣಕಾಸಲ್ಲಿ ತಮಗೆ ಅಷ್ಟೊಂದು ಹೇಳ್ಕೊಳ್ಳೋಂಥ ಲಾಭ ಏನು ಬರೋದಿಲ್ಲ. ತಾವೇನು ತಿಂಗಳು ದುಡಿತೀರಾ ಅದೇ ತಮಗೆ ಲಾಭ, ಅಷ್ಟೇ ಅಮೌಂಟ್ ಬರುವಂಥದ್ದಿದೆ. ಹಾಗೂ ಹಣಕಾಸಿನ ಅನಗತ್ಯ ಖರ್ಚುಗಳಿಗೆ ತಾವು ತುಂಬಾನೇ ಈ ತಿಂಗಳಲ್ಲಿ ಬ್ರೇಕ್ ಹಾಕಬೇಕು. ಅನಗತ್ಯ ಖರ್ಚು ಮಾಡಬಾರ್ದು. ತುಂಬಾನೇ ಹಣಕಾಸನ್ನು ಉಳಿತಾಯ ಮಾಡಬೇಕು. ಈ ತಿಂಗಳಲ್ಲಿ ಎಷ್ಟು ಉಳಿತಾಯ ಮಾಡ್ತಾರೋ ಅಷ್ಟು ತಮ್ಮ ಹಣಕಾಸಲ್ಲಿ ಲಾಭ ಆಗುವಂಥ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹಾಗೂ ಪ್ರೀತಿ ಪ್ರೇಮ ವಿಚಾರಕ್ಕೆ ಬಂದರೆ ತಿಂಗಳಲ್ಲಿ ಪ್ರೇಮಿಗಳಿಗೆ, ಆಯ್ತಾ, ಇಬ್ಬರಲ್ಲೂ ಕೂಡ ಪರಸ್ಪರ, ಆಯ್ತಾ, ಪ್ರೀತಿಯಿಂದ ಮಾತಾಡೋದ್ರಿಂದ, ಪ್ರೀತಿಯಿಂದ ಕೂತ್ಕೊಳ್ಳೋದ್ರಿಂದ, ಪ್ರೀತಿಯಿಂದ ಓಡಾಡೋದ್ರಿಂದ ಪ್ರೀತಿ ಪ್ರೇಮದ ಅಂತದೇನು ಸಮಸ್ಯೆ ಏನಿಲ್ಲ. ಪ್ರೀತಿ ಪ್ರೇಮಗಳು ಈ ತಿಂಗಳು ಒಳ್ಳೇದಿದೆ, ಏನು ಸಮಸ್ಯೆ ಏನಿಲ್ಲ. ಹಾಗೂ ದಾಂಪತ್ಯ ಜೀವನಕ್ಕೆ ಬಂದರೆ ಇಬ್ಬರಲ್ಲೂ ಕೂಡ ಅರ್ಥ ಆಯ್ತಾ, ಮಾತಿನಲ್ಲಿ ಮಾತಿನ ಚಕಮಕಿ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಆಗ್ಬೋದು. ಇಬ್ಬರು ಕೂತ್ಕೊಂಡು ಮಾತಾಡೋದ್ರಿಂದ ಗಂಡ ಹೆಂಡತಿನೂ ಕೂಡ ಇಬ್ಬರು ಶಾಂತಿ ಸಮಾಧಾನದಿಂದ ಇರ್ತಾರೆ. ಒಳ್ಳೆ ಜೀವನ ಈ ತಿಂಗಳಲ್ಲಿ ತಮಗೆ ಇದೆ ದಂಪತಿಗಳಿಗೆ. ಹಾಗೂ ಕುಟುಂಬ ವಿಚಾರದಲ್ಲಿ ನೋಡೋಣ. ಕುಟುಂಬ ವಿಚಾರ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಏರಿಳಿತ ಇದ್ರು ಕೂಡ ಈ ತಿಂಗಳಲ್ಲಿ ಏನೇ ಒಂದು ಏರಿಳಿತ ಇದ್ರು ಕೂಡ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡು, ಹಿರಿಯರ ಮಾತು ಕೇಳೋದು, ಹಿರಿಯರಿಗೆ ಏನೇ ಎದುರಾಡದಲೆ, ಹಿರಿಯರು ಏನೇ ಹೇಳಿದ್ರು ಕೂಡ ಸಮಾಧಾನ ಶಾಂತಿ ತಗೊಳ್ಳೋದ್ರಿಂದ ಈ ತಿಂಗಳಲ್ಲಿ ತಮ್ಗೆ ಏನಿದೆ, ಒಂದು ಮನೆಯಲ್ಲೂ ಕೂಡ ಶಾಂತಿ ಸಮಾಧಾನ ಇದೆ, ಮನೆಯಲ್ಲೂ ಕೂಡ ತಮಗೆ ಗೌರವ ಸಿಗುತ್ತೆ ಈ ತಿಂಗಳಲ್ಲಿ. ಹಾಗೂ ಆರೋಗ್ಯ ವಿಚಾರ ಕಡೆ ಬರೋದಾದ್ರೆ ಕೆಲಸದ ಒತ್ತಡ ಆಗಿರ್ಬೋದು, ಒಂದು ಹೊರಗಡೆ ತಿರುಗಾಡುವಂಥ ಟೆನ್ಷನ್ ಆಗಿರ್ಬೋದು, ವಾಹನದಲ್ಲಿ ಓಡಾಡಬೇಕಾದ್ರೆ ತುಂಬಾನೇ ಎಚ್ಚರವಾಗಿರ್ಬೇಕು ಈ ತಿಂಗಳಲ್ಲಿ. ಮತ್ತೆ ಇದಕ್ಕೆಲ್ಲ ಏನಪ್ಪಾ ಪರಿಹಾರ ಅಂತ ನೋಡೋದಾದ್ರೆ, ಪ್ರತಿದಿನ ಆಗಿರ್ಬೋದು, ಪ್ರತಿ ಬುಧವಾರ ಆಗಿರ್ಬೋದು, ವಿಷ್ಣುವಿನ ಆರಾಧನೆ ತಾವು ಮಾಡಬೇಕು. ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ತಮಗೆ ಈ ತಿಂಗಳಲ್ಲಿ ಇರುವಂತದ್ದು ಏನೇ ಒಂದು ನಕಾರಾತ್ಮಕ ಶಕ್ತಿ ತಮಗೆ ಬರುವಂತದ್ದಿದ್ರೆ ಅದೆಲ್ಲ ಕೂಡ ದೂರ ಆಗುತ್ತೆ. ಹಾಗೂ ತಮಗೆ ಇನ್ನೂ ಹೆಚ್ಚಿನ ಸಮಸ್ಯೆ ಇದೆ, ಹಣಕಾಸಿನ, ಮನೆತನದ್ದು, ಇಷ್ಟಪಟ್ಟಿದ್ದು ಏನೇ ಸಮಸ್ಯೆಗಳು ಮತ್ತು ಹೆಚ್ಚಿನ ಮಾಹಿತಿ ಏನೇ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.